ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಜೀವಕೋಶ ಎಂದರೇನು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ವಲ್ವಾ. ಹಾಗೆ ಜೀವಕೋಶದ ವಿವಿಧ ಕಣದಂಗಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ವಿ. ಈಗ ಜೀವಕೋಶ ಎಂದರೇನು ಹೇಳಿ. ಯಾರು ಹೇಳ್ತಾರೆ ಜೀವಕೋಶ ಎಂದರೇನು? ಹೇಳ್ತಿದ್ರಲ್ಲ, ಜೀವದ ರಚನಾತ್ಮಕ ಮತ್ತು ಕಾರ್ಯಾತ್ಮಕವನ್ನು ಜೀವಕೋಶ. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಲ್ವಾ. ಸೊ ಹಾಗೆ ಜೀವಕೋಶದಲ್ಲಿ ಇರುವಂತಹ ವಿವಿಧ ಕಣದಂಗಗಳ ಬಗ್ಗೆನೂ ನೀವು ತಿಳ್ಕೊಂಡಿದ್ರಲ್ವಾ. ಹಾಗೆ ಈಗ ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್. ಸೊ ಹೀಗೆ ನಾವು ಈ ಸಸ್ಯದ 3 ಭಾಗಗಳಾದ ಕೋಶ ಕೇಂದ್ರ, ಕೋಶ ಪೊರೆ ಮತ್ತು ಕೋಶ ದ್ರವ್ಯದ ಬಗ್ಗೆನೂ ಸಹ ನಾವು ತಿಳ್ಕೊಂಡಿದ್ವಲ್ವಾ. ಸೊ ಈ ದಿನ ನಾವು ಸಸ್ಯ ಮತ್ತು ಪ್ರಾಣಿ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತು ಮಕ್ಕಳೇ? ಹಾಗೆ ನಾವು ಈಗ ಮೊದಲನೇದಾಗಿ ಅಂಗಾಂಶ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಸೊ ಅಂಗಾಂಶ ಅಂದ್ರೆ ಒಂದೇ ರೀತಿಯ ರಚನೆ ಹಾಗೂ ಕಾರ್ಯವನ್ನ ನಿರ್ವಹಿಸುವಂತಹ ಜೀವಕೋಶದ ಸಮೂಹಕ್ಕೆ ನಾವು ಅಂಗಾಂಶ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಒಂದೇ ರೀತಿಯ ರಚನೆ. ಈಗ ನೋಡ್ರಿ, ಈಗ ಉದಾಹರಣೆಗೆ ನರಾಂಗಾಂಶ ಅಂತ ಹೇಳ್ತೀವಿ. ಈಗ ಅಂಗಾಂಶ ಅಂದ್ರೆ ಈಗ ಒಂದೇ ರೀತಿಯಾದಂತ ರಚನೆ ಇರಬೇಕು ಮತ್ತೆ ಒಂದೇ ರೀತಿಯಾಗಿರುವಂತ ಕಾರ್ಯವನ್ನ ನಿರ್ವಹಿಸಬೇಕು. ಸೊ ಅದೇ ರೀತಿ ರಕ್ತ ಅಂಗಾಂಶವನ್ನ ನಾವು ತೆಗೆದುಕೊಂಡ್ರೆ ಸೊ ಅದರಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಆಮೇಲೆ ಕಿರುತಟ್ಟೆಗಳು, ಪ್ಲಾಸ್ಮಾ ಇರುತ್ತೆ. ಸೊ ಹೀಗೆ ಅದನ್ನ ನಾವು ರಕ್ತ ಅಂಗಾಂಶ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ಬಹುಕೋಶೀಯ ಜೀವಿಗಳು ಅಂದ್ರೆ ಈಗ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿರುವಂತಹ ಜೀವಿಗಳಿಗೆ ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಇಲ್ಲಿ ಈ ಸಸ್ಯಗಳ ಬಗ್ಗೆ, ಬಹುಕೋಶೀಯ ಸಸ್ಯಗಳ ಬಗ್ಗೆ, ಆಮೇಲೆ ಬಹುಕೋಶೀಯ ಪ್ರಾಣಿಗಳ ಬಗ್ಗೆ ನಾವು ಇಲ್ಲಿ ಅವುಗಳಲ್ಲಿ ಇರುವಂತಹ ವಿವಿಧ ಅಂಗಾಂಶಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಮೊದಲನೇದಾಗಿ ನಾವು ಸಸ್ಯ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಸ್ಯ ಅಂಗಾಂಶದಲ್ಲಿ 2 ರೀತಿಯಾಗಿರುವಂತಹ ಅಂಗಾಂಶಗಳು ಕಂಡು ಬರ್ತವೆ. ಸೊ ಮೊದಲನೇದಾಗಿ ಇದು ಏನಪ್ಪಾ ಅಂದ್ರೆ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಂತ 2 ವಿಧಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಶಾಶ್ವತ ಅಂಗಾಂಶಗಳನ್ನ ಮತ್ತೆ ಪುನಃ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ಬಿಟ್ಟು 2 ರೀತಿಯಾಗಿ ಅಂಗಾಂಶಗಳನ್ನ ವಿಂಗಡಣೆಯನ್ನ ಮಾಡಿದ್ದಾರೆ. ಸೊ ಹಾಗೆ ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರೆಂಟ್ ಕೈಮ, ಪೋಲನ್ ಕೈಮ ಮತ್ತು ಸ್ಕ್ಲೀರನ್ ಕೈಮ ಅಂದ್ಬಿಟ್ಟು 3 ರೀತಿಯಾಗಿರುವಂತಹ ಅಂಗಾಂಶಗಳು ಇರ್ತವೆ. ಸೊ ಹಾಗೆ ಸರಳ ಶಾಶ್ವತ ಅಂಗಾಂಶದಲ್ಲಿ ಸೈಲಮ್ ಮತ್ತು ಫ್ಲೋಯಮ್ ಇರುತ್ತೆ. ಸೊ ಇವು ಸರಳ ಶಾಶ್ವತ ಅಂಗಾಂಶ ಪೇರೆಂಟ್ ಕೈಮ, ಪೋಲನ್ ಕೈಮ, ಸ್ಕ್ಲೀರನ್ ಕೈಮ. ಸೊ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಬರುತ್ತೆ. ಸೊ ಮೊದಲನೇದಾಗಿ ನಾವು ಈ ವರ್ಧನ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗ ನೋಡಿ ಮಕ್ಕಳೇ, ಇದು ಒಂದು ನೀರುಳ್ಳಿಯನ್ನ ತೆಗೆದುಕೊಂಡಿದ್ದೀನಿ. ಸೊ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಒಂದು 4 ದಿನ ಇದನ್ನ ಹಾಗೆ ಇಟ್ಟಾಗ ಇಲ್ಲಿಂದ ಬೇರು ಹೊರಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 4 ದಿನ ಆದ ತಕ್ಷಣ ಕೋಶ ವಿಭಜನೆ ಆಗ್ಬಿಟ್ಟು ಸೊ ಇಲ್ಲಿ ಬೇರು ಹೊರಡುತ್ತೆ. ಸೊ ಆ ಬೇರನ್ನ ನಾವೇನ್ ಮಾಡ್ಬೇಕು, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ಲೈಡಲ್ಲಿ ಹಾಕ್ಬಿಟ್ಟು ಅದನ್ನ ಪ್ರೆಸ್ ಮಾಡಿದಾಗ ನಾವು ಈ ಜೀವಕೋಶಗಳನ್ನ ನಾವು ಕಾಣಬಹುದು. ಸೊ
ಸೊ ವರ್ಧನಾಂಗಾಂಶ ಬೇರಿನ ತುದಿ ಮತ್ತು ಕಾಂಡದ ತುದಿ ಚಿಗುರು ಭಾಗದಲ್ಲಿ ಕಂಡುಬರುತ್ತೆ. ನಾವು ವರ್ಧನಾಂಗಾಂಶವನ್ನ ನಾವು ನೋಡ್ಬೋದು. ಸೊ ಈ ವರ್ಧನ ಅಂಗಾಂಶವನ್ನ ನಾವು ಬೆಳವಣಿಗೆ ಅಂಗಾಂಶ ಅಂತ ನಾವು ಕರಿತೀವಿ. ಸೊ ಮೂರು ರೀತಿಯಾಗಿ ಅಂದ್ರೆ ಮೂರು ವಿಧದ ವರ್ಧನ ಅಂಗಾಂಶವನ್ನ ನಾವು ಕಾಣಬಹುದು. ಸೊ ಮೊದಲನೇದಾಗಿ ತುದಿ ವರ್ಧನ ಅಂಗಾಂಶ ಅಂತ ಹೇಳ್ತೀವಿ. ಎರಡನೇದು ಅಂತರ್ಗೇಣ ವರ್ಧನ ಅಂಗಾಂಶ ಅಂತ ಹೇಳ್ತೀವಿ. ಮೂರನೇದು ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ತುದಿ ವರ್ಧನ ಅಂಗಾಂಶ ಅಂದ್ರೆ ಸಸ್ಯದ ಬೆಳವಣಿಗೆ ಅಂದ್ರೆ ಎತ್ತರ ಬೆಳೆಯಲಿಕ್ಕೆ ಅಥವಾ ಬೇರುಗಳು ಮತ್ತಷ್ಟು ಭೂಮಿಯ ಆಳಕ್ಕೆ ಹೋಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಎರಡನೇದಾಗಿ ಅಂತರ್ಗೇಣು ವರ್ಧನ ಅಂಗಾಂಶ. ಸೊ ಮಧ್ಯ ಭಾಗದಲ್ಲಿ ಅಂದ್ರೆ ಸಸ್ಯದ ಬೆಳವಣಿಗೆ ಅಂದ್ರೆ ಉದ್ದವನ್ನ ಹೆಚ್ಚಿಸುತ್ತೆ. ಸೊ ಅಂತರ್ಗೇಣು ಅಂದ್ರೆ ಸೊ ಇಲ್ಲಿಂದ ಏನು ಅಂದ್ರೆ ಕಾಂಡ ಎಲ್ಲ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಇದು ಅಂತರ್ಗೇಣು ವರ್ಧನ ಅಂಗಾಂಶ ಅಂತ ಕರಿತೀವಿ. ಸೊ ಹಾಗೆ ಪಾರ್ಶ್ವ ವರ್ಧನ ಅಂಗಾಂಶ ಅಂದ್ರೆ ಇಲ್ಲಿ ಸಸ್ಯ ಬರೀ ಉದ್ದ ಅಷ್ಟೇ ಬೆಳೆಯಲ್ಲ, ಅಗಲನು ಬೆಳಿಬೇಕಲ್ವಾ. ಸೊ ಸಸ್ಯ ಅಗಲ ಬೆಳೆಯಲಿಕ್ಕೂ ಸಹ ಈ ವರ್ಧನ ಅಂಗಾಂಶ ಸಹಾಯ ಮಾಡುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ವರ್ಧನ ಅಂಗಾಂಶದಲ್ಲಿ ಮತ್ತೆ ಮೂರು ವಿಧಗಳು: ತುದಿ ವರ್ಧನ ಅಂಗಾಂಶ, ಅಂತರ್ಗೇಣು ವರ್ಧನ ಅಂಗಾಂಶ ಮತ್ತು ಪಾರ್ಶ್ವ ವರ್ಧನ ಅಂಗಾಂಶ ಅಂದ್ಬಿಟ್ಟು ಮೂರು ವಿಧದಲ್ಲಿ ನಾವು ವರ್ಧನ ಅಂಗಾಂಶವನ್ನ ನಾವು ಕಾಣಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನೆಕ್ಸ್ಟ್ ಈ ಶಾಶ್ವತ ಅಂಗಾಂಶ ಅಂತ ಹೇಳ್ತೀವಿ. ಸೊ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ಪುನಃ ಸರಳ ಶಾಶ್ವತ ಅಂಗಾಂಶ ಬರುತ್ತೆ. ಸೊ ಅದರಲ್ಲಿ ಪೇರೆನ್ಕೈಮ, ಕೋಲನ್ಕೈಮ ಮತ್ತು ಸ್ಕ್ಲೀರೆನ್ಕೈಮ. ಸೊ ಮೊದಲನೇದಾಗಿ ಪೇರೆನ್ಕೈಮವನ್ನ ನಾವು ಪೇರೆನ್ಕೈಮದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪೇರೆನ್ಕೈಮ ಏನಪ್ಪಾ ಅಂದ್ರೆ ಸಸ್ಯದ ಎಳೆ ಭಾಗದಲ್ಲಿ ಸೊ ಇದು ಜೀವಂತವಾಗಿರುವಂತಹ ಜೀವಕೋಶಗಳನ್ನ ಹೊಂದಿರುತ್ತೆ. ಮತ್ತೆ ಈ ಸಸ್ಯದ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಇದನ್ನ ಕಂಡು ಬರುತ್ತೆ. ಸೊ ಇದನ್ನ ವಿಭಜನಾ ಶಕ್ತ ಅಂಗಾಂಶ ಅಂತ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇದು ಕೋಶ ವಿಭಜನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಅದೇ ರೀತಿ ಈ ವರ್ಧನ ಅಂಗಾಂಶನು ವಿಭಜನಾ ಶಕ್ತ ಅಂಗಾಂಶ ಅಂತ ಇದಕ್ಕೂ ಕರಿತೀವಿ ನಾವು. ಯಾಕೆಂದ್ರೆ ಸಸ್ಯದ ಬೇರಿನ ಉದ್ದ, ಕಾಂಡದ ಅಗಲ ಆಗಿರ್ಬೋದು. ಸೊ ಇದನ್ನು ಸಹ ವರ್ಧನ ಅಂಗಾಂಶದ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಹಾಗೆ ಪೇರೆನ್ಕೈಮ ಅಂಗಾಂಶ. ಸೊ ಪೇರೆನ್ಕೈಮ ಅಂಗಾಂಶವು ಏನಪ್ಪಾ ಅಂದ್ರೆ ಇವು ತೆಳುವಾದ ಕೋಶ ಭಿತ್ತಿಯನ್ನ ಹೊಂದಿರ್ತವೆ. ತುದಿ ಭಾಗದಲ್ಲಿ ಸಸ್ಯಗಳ ತುದಿ ಭಾಗದಲ್ಲಿ ನಾವು ಇದನ್ನ ಮುರಿಬಹುದು, ಸುಲಭವಾಗಿ ಮುರಿಬಹುದು. ಸೊ ಈ ರೀತಿ ಅವು ತೆಳುವಾದ ಕೋಶ ಪೊರೆಯಿಂದ ಕೂಡಿರ್ತವೆ. ಸೊ ಹಾಗೆ ಕೆಲವೊಂದು ಬಾರಿ ಈ ಪೇರೆನ್ಕೈಮ ಅಂಗಾಂಶಗಳು ಏನಪ್ಪಾ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ನಾವೇನ್ ಹೇಳ್ತೀವಿ, ಸಸ್ಯಗಳು ಆಹಾರವನ್ನು ತಯಾರಿಸುವಂಥದ್ದು. ಸೊ ಆ ಕ್ರಿಯೆಯನ್ನು ಪೇರೆನ್ಕೈಮ ಅಂಗಾಂಶ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಪೇರೆನ್ಕೈಮ ಅಂಗಾಂಶ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸೋದ್ರಿಂದ ಇದಕ್ಕೆ ಇನ್ನೊಂದು ಹೆಸರು ಕ್ಲೋರೆನ್ಕೈಮ ಅಂತ ಕರೀತಾರೆ. ಸೊ ಇಂಗ್ಲಿಷ್ ಅಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ ನಾವು. ಪತ್ರಹರಿತಿಗೆ ಕ್ಲೋರೋಫಿಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇದನ್ನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸುವುದರಿಂದ ಇದನ್ನ ನಾವು ಕ್ಲೋರೆನ್ಕೈಮ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇದು ಈಗ ಜಲಚರ ಸಸ್ಯಗಳು ಅವು ನೀರಿನಲ್ಲಿ ಇರ್ತವೆ ಅಲ್ವಾ? ತಾವರೆಲ್ಲ ನೋಡಿದಿರಲ್ಲ. ಈಗ ಜಲಚರ ಸಸ್ಯಗಳಲ್ಲೂ ಅಷ್ಟೇ ಅವು ತೇಲ್ತವ ಮುಳುಗ್ತವು. ತೇಲ್ತವಲ್ವಾ? ಜಲಚರ ಸಸ್ಯಗಳು ತೇಲೋದನ್ನ ನಾವು ನೋಡ್ತೀವಲ್ವಾ?
ಸೊ ಅದಕ್ಕೆ ತೇಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪೇರೆನ್ಕೈಮ ಅಂಗಾಂಶದ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಅವಕಾಶಗಳು ಕಂಡು ಬರ್ತವೆ. ಅಂದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ದೊಡ್ಡ ದೊಡ್ಡ ಅವಕಾಶಗಳಿತ್ತು, ಅದರೊಳಗೆ ಗಾಳಿ ತುಂಬಿಕೊಂಡಿರುತ್ತೆ. ಸೊ ಆದ್ರಿಂದ ಇದನ್ನ ಇನ್ನೊಂದು ಹೆಸರೇನು, ಏರೆನ್ಕೈಮ. ಏರ್ ಅಂದ್ರೆ ಏನು, ಗಾಳಿ. ಸೊ ಈ ಜೀವಕೋಶಗಳಲ್ಲಿ ಗಾಳಿ ತುಂಬಿಕೊಂಡಿರೋದ್ರಿಂದ ಇದನ್ನ ಏರೆನ್ಕೈಮ ಅಂತನೂ ಸಹ ಕರೀತಾರೆ. ಅರ್ಥ ಆಯ್ತು ಮಕ್ಕಳೇ? ಸೊ ಇದನ್ನ ಏರೆನ್ಕೈಮ ಅಂತ ಕರೀತಾರೆ. ಸೊ ಹಾಗೆ ಇವು ವಿವಿಧ ಆಕಾರದಲ್ಲಿ ಕಂಡು ಬರುತ್ತವೆ. ನಕ್ಷತ್ರ ಆಕಾರ ಆಗಿರ್ಬೋದು, ದುಂಡಾಕಾರ ಆಗಿರ್ಬೋದು, ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಘನಾಕೃತಿಯಲ್ಲೂ ಸಹ ಇವು ಕಂಡು ಬರುತ್ತವೆ ಜೀವಕೋಶಗಳು. ಅರ್ಥ ಆಗ್ತಾ ಇದೆಯಾ? ಸೊ ಇವುಗಳು ತೆಳುವಾದ ಕೋಶಭಿತ್ತಿಯನ್ನು ಹೊಂದಿರುತ್ತವೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸ್ತವೆ, ಸಸ್ಯದ ಬೆಳವಣಿಗೆಗೂ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಸೊ ನೆಕ್ಸ್ಟ್ ಕೋಲನ್ಕೈಮ. ಕೋಲನ್ ಸೊ ಇದು ಕೋಲನ್ಕೈಮ ಸಸ್ಯಗಳು ಎಲ್ಲಿ ಅಂದ್ರೆ ಈಗ ಸಣ್ಣ ಪುಟ್ಟ ಈ ಕಾಂಡದ ತುದಿಯಲ್ಲಿ, ಬೇರಿನ ತುದಿಯಲ್ಲಿ, ಮತ್ತೆ ಇವು ಸಸ್ಯದ ಎಳೆ ಭಾಗದಲ್ಲಿ ಇವು ಕಂಡು ಬರ್ತವೆ. ಈಗ ಉದಾಹರಣೆಗೆ ನಾವು ತುಳಸಿ ಗಿಡ ಎಲ್ಲ ನೋಡ್ಬೋದ್ವಾ, ಅಂದ್ರೆ ಅವುಗಳ ತುದಿಗಿಂತ ಕಾಂಡ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ? ನಾವು ಅದನ್ನು ಸಹ ನಾವು ಸುಲಭವಾಗಿ ನಾವು ಮುರಿಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಸಸ್ಯಕ್ಕೆ ಆಧಾರವನ್ನ ನೀಡುತ್ತೆ. ಸೊ ಕೋಲನ್ಕೈಮ. ಸೊ ಹಾಗೆ ಇವುಗಳ ಸಸ್ಯದ ನಡುವೆ ಅವಕಾಶಗಳು ಸ್ವಲ್ಪ ಕಡಿಮೆ ಇರ್ತವೆ. ಪೇರೆನ್ಕೈಮಕ್ಕೆ ಹೋಲಿಸ್ಕೊಂಡಾಗ ಇವುಗಳ ನಡುವೆ ಅವಕಾಶಗಳು ಸ್ವಲ್ಪ ಕಡಿಮೆ ಇರುತ್ತೆ, ಗ್ಯಾಪ್ ಕಡಿಮೆ ಇರುತ್ತೆ. ಸೊ ಲಿಗ್ನಿನ್ ಮತ್ತು ಪೆಕ್ಟಿನ್ ಅನ್ನುವಂತಹ ವಸ್ತುಗಳಿಂದ ಇವು ಮಾಡಲ್ಪಟ್ಟಿರುತ್ತೆ. ಕೋಲನ್ಕೈಮ ಅಂದ್ರೆ ಸಸ್ಯದ ಕಾಂಡಗಳು, ಬೇರು, ಆಮೇಲೆ ಸ್ವಲ್ಪ ಇದ್ರ ಭಾಗದಲ್ಲಿ ಕಂಡು ಬರುತ್ತೆ, ಕಾಂಡದ ತುದಿಯಲ್ಲಿ ಇಲ್ಲ, ಅಂದ್ರೆ ಎಳೆ ಭಾಗ ಅಲ್ಲ, ಸ್ವಲ್ಪ ಗಟ್ಟಿ ಇರುತ್ತಲ್ವಾ. ಈಗ ಗುಲಾಬಿ ಗಿಡ, ತುಳಸಿ ಗಿಡ, ಸೊ ಈ ರೀತಿ ಅವುಗಳಲ್ಲಿ ಈ ಕೋಲನ್ಕೈಮ ಜೀವಕೋಶಗಳು ಕಂಡುಬರುತ್ತವೆ. ಸೊ ಹಾಗೆ ಸ್ಕ್ಲೀರೆನ್ಕೈಮ. ಸೊ ಇವು ಸ್ಕ್ಲೀರೆನ್ಕೈಮ ಏನು ಅಂದ್ರೆ ಸಸ್ಯಕ್ಕೆ ದೃಢತೆ ಮತ್ತು ಆಧಾರವನ್ನ ನೀಡುತ್ತೆ. ಈಗ ಉದಾಹರಣೆಗೆ ನಾರನ್ನ ನೋಡಿದ್ರಲ್ವಾ, ಎಷ್ಟು ಗಟ್ಟಿ ಇರುತ್ತೆ, ತೆಂಗಿನ ನಾರಿಂದ ಹಗ್ಗ ಎಲ್ಲ ತಯಾರಿಸ್ತೇವಲ್ವಾ, ಸೆಣಬು, ಎಂಪು, ಕಾಟನ್ನು, ಫ್ಲಕ್ಸ್. ಸೊ ಈ ರೀತಿ ಇವು ಏನಪ್ಪಾ ಅಂದ್ರೆ ಸಸ್ಯಕ್ಕೆ ದೃಢತೆ ನೀಡುತ್ತೆ. ಈಗ ನಾವೀಗ ಹೇಳಿದ್ವಲ್ವಾ, ಈಗ ಕೊತ್ತಂಬರಿ ಗಿಡ ಅಥವಾ ಮೆಂತ್ಯ ಸೊಪ್ಪು ಇವನ್ನೆಲ್ಲ ನಾವು ಸುಲಭವಾಗಿ ಬಿಡಿಸ್ಬೋದು ಅಲ್ವಾ. ಅದೇ ತೆಂಗಿನ ಮರ ಎಲ್ಲ ಮುರಿಯಕ್ಕಾಗುತ್ತಾ? ಆಗಲ್ಲ ಅಲ್ವಾ. ಸೊ ಹಾಗೆ ಇವುಗಳು ಮುರಿಬೇಕು ಅಂದ್ರೆ ಬಹಳ ಕಷ್ಟ. ಅಂದ್ರೆ ಅವುಗಳನ್ನ ನಾವು ಕರಗಸದಲ್ಲೇ ಕಟ್ ಮಾಡ್ಬೇಕು ಅಥವಾ ಕೊಡ್ಲಿಯನ್ನ ಯೂಸ್ ಮಾಡ್ಬೇಕಲ್ವಾ. ಸೊ ಹಾಗೆ ಇಲ್ಲಿ ಲಿಗ್ನಿನ್ ಮತ್ತು ಪೆಕ್ಟಿನ್ ಅನ್ನುವಂತಹ ವಸ್ತು, ಸೊ ರಾಸಾಯನಿಕ ವಸ್ತುಗಳು. ಸೊ ಕೆಲವೊಂದು ಸಸ್ಯಗಳು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ, ಗೋಂದು, ರಾಳ, ಅಂಟು ಇವುಗಳ ಮೂಲಕ ಅವು ವಿಸರ್ಜಿಸ್ತವೆ. ಅದೇ ರೀತಿ ಪೆಕ್ಟಿನ್ ಮತ್ತು ಲಿಗ್ನಿನ್ ಅನ್ನುವಂಥ ವಸ್ತು ಇವು ಏನ್ ಮಾಡ್ತವೆ ಅಂದ್ರೆ ಹೋಗ್ತಾ ಹೋಗ್ತಾ ಸಸ್ಯದ ಬೆಳವಣಿಗೆ ಜಾಸ್ತಿ ಆದಂಗೆಲ್ಲ ಕೋಶರಸವನ್ನ ಕಳ್ಕೊಂತವೆ. ಕೋಶರಸ ಇರುತ್ತಲ್ಲ, ಆ ಕೋಶರಸವನ್ನ ಕಳ್ಕೊಂಡ್ಬಿಟ್ಟು ಅವೇನು ಆಗ್ತವೆ, ಸಸ್ಯಗಳು ಕಳ್ಕೊಂಡಾಗ ಅವು ಗಟ್ಟಿ ಆಗ್ತಾ ಬರ್ತವೆ. ಸೊ ಇದನ್ನ ಸ್ಟೀರಾಯ್ಡ್ಸ್ ಅಂತ ಕರಿತೀವಿ, ಸ್ಕ್ಲೀರೆನ್ಕೈಮ ಅಂತ. ಅದಕ್ಕೋಸ್ಕರ ಇದನ್ನ ಸ್ಕ್ಲೀರೆನ್ಕೈಮ ಅಂತ ಕರೀತಾರೆ. ಸೊ ತೆಂಗಿನ ನಾರು ಇರ್ಬೋದು, ನಾವೆಲ್ಲ ಕೊರಕೆ ಎಲ್ಲ ಮಾಡ್ತೀವಲ್ವಾ, ತೆಂಗಿನ ಗರಿ ಇರ್ಬೋದು.
ಸೊ ಹೀಗೆ ಇವು ಅಂಗವನ್ನು ನಾವು ತಯಾರಿಸಿದಾಗ ಸೊ ಇವುಗಳ ಸ್ಥಿತಿ ಸ್ಥಾಪಕತೆ ಜಾಸ್ತಿ ಇರುತ್ತೆ, ಅಂದ್ರೆ ಹೆಚ್ಚು ಬಾಳ್ತು ಬರ್ತವೆ. ಆಮೇಲೆ ಅವು ರಫ್ ಆಗಿರ್ತವೆ, ಸ್ಥಿತಿ ಸ್ಥಾಪಕತೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತೈತಾ? ಸೊ ಹಾಗೆ ಈ ಸ್ಕ್ಲಿರೆನ್ಕೈಮ ಏನು ಅಂದ್ರೆ ಸಸ್ಯಕ್ಕೆ ದೃಢತೆ ಮತ್ತು ಆಧಾರವನ್ನ ನೀಡುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಈಗ ನೆಕ್ಸ್ಟ್ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಬರುತ್ತೆ. ಈಗ ನೋಡ್ರಿ, ಇವು ಝೈಲಮ್ ಮತ್ತು ಫ್ಲೋಯಮ್ ಏನು ಅಂದ್ರೆ ಈಗ ಅವು ಏನಂದ್ರೆ ಎರಡೂ ಒಟ್ಟಿಗೆ ಕಂಡು ಬರ್ತವೆ. ಕೆಲವು ಬಾರಿ ಎರಡೂ ಒಟ್ಟಿಗೆ ಝೈಲಮ್ ಮತ್ತು ಫ್ಲೋಯಮ್. ಸೊ ಈಗ ನೋಡ್ರಿ, ಸಾಗಾಣಿಕ ಅಂಗಾಂಶಗಳಿವು, ಸಸ್ಯಗಳ ಸಾಗಾಣಿಕ ಅಂಗಾಂಶಕ್ಕೆ ನಾವು ಝೈಲಮ್ ಮತ್ತು ಫ್ಲೋಯಮ್ ಅಂತ ಕರಿತೀವಿ. ಸೊ ಏಕಪ್ಪ ಅಂದ್ರೆ ಇವು ಈ ಝೈಲಮ್ ಮತ್ತು ಫ್ಲೋಯಮ್ ಆಯ್ತಾ. ಝೈಲಮ್ ಇವು ಎಲೆಗಳಲ್ಲಿ, ಈಗ ಉದಾಹರಣೆಗೆ ಇವೆರಡು ಸಾಗಾಣಿಕಾ ಅಂಗಾಂಶಗಳು. ಸೊ ಇವೆರಡು ಒಟ್ಟಾಗಿ ಕಂಡು ಬಂದ್ರೆ ಇವುಗಳನ್ನ ನಾಳಕೋಶಗಳು ಅಂತ ಕರೀತಾರೆ. ಝೈಲಮ್ ಮತ್ತು ಫ್ಲೋಯಮ್ಗಳು ಒಟ್ಟಾಗಿ ಅವು ಕಂಡು ಬಂದಾಗ ಇವುಗಳಿಗೆ ನಾವು ನಾಳಕೋಶಗಳು ಅಂತ ಕರಿತೀವಿ. ಸೊ ಮೊದಲನೇದಾಗಿ ಫ್ಲೋಯಮ್ ಇದು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೂ ಸರಬರಾಜನ್ನ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಎಲೆಗಳಲ್ಲಿ ಈಗ ಆಹಾರ ಎಲ್ಲಿ ತಯಾರಾಗುತ್ತೆ? ಎಲೆಗಳಲ್ಲಿ. ಅಂದ್ರೆ ಪತ್ರ ಹರಿತು, ಆಮೇಲೆ ಸೂರ್ಯನ ಕಿರಣಗಳು, ಬೆಳಕು, ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ಎಲ್ಲಿ ನಿರ್ವಹಿಸ್ತವೆ? ಎಲೆಗಳಲ್ಲಿ ನಿರ್ವಹಿಸ್ತವೆ. ಸೊ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಫ್ಲೋಯಮ್ ಸಸ್ಯದ ಎಲ್ಲಾ ಭಾಗಗಳಿಗೂ ಸರಬರಾಜನ್ನ ಮಾಡುತ್ತೆ. ಸೊ ಝೈಲಮ್ ಬೇರಿನ ಮೂಲಕ ಸಸ್ಯಗಳಿಗೆ ನೀರು ಮತ್ತು ಲವಣಗಳನ್ನ ಸಾಗಾಣಿಕೆಯನ್ನ ಮಾಡುತ್ತೆ. ಅರ್ಥ ಆಗ್ತೈತಾ? ಸೊ ಆದ್ರಿಂದ ಇವುಗಳ ಎರಡಕ್ಕೆ ಸಾಗಾಣಿಕಾ ಅಂಗಾಂಶಗಳು ಅಂತ ಕರಿತೀವಿ. ಸಸ್ಯ ಸಾಗಾಣಿಕ ಅಂಗಾಂಶಗಳು ಅಂತ ಕರಿತೀವಿ. ಫ್ಲೋಯಮ್ ಏನ್ ಮಾಡುತ್ತೆ? ಫ್ಲೋಯಮ್ ಫ್ಲೋಯಮ್ ಇದು ಏನ್ ಮಾಡುತ್ತೆ? ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೂ ಸರಬರಾಜು ಮಾಡುತ್ತೆ. ಝೈಲಮ್ ಇದು ಬೇರಿನಿಂದ ನೀರು ಮತ್ತು ಲವಣಗಳನ್ನು ಇಟ್ಕೊಂಡ್ಬಿಟ್ಟು ಸಸ್ಯದ ಎಲ್ಲಾ ಭಾಗಗಳಿಗೂ ಸರಬರಾಜನ್ನ ಮಾಡುತ್ತೆ. ಅರ್ಥಾತ್ಮಕ. ಸೊ ಹಾಗೆ ಇವುಗಳನ್ನ ನಾವು ನಾಳಕೋಶಗಳು ಅಂತ ಕರಿತೀವಿ. ಈಗ ಫ್ಲೋಯಮ್ ಅಲ್ಲಿ ವಿವಿಧ ಭಾಗಗಳಿರ್ತವೆ. ಸೊ ಮೊದಲನೇದಾಗಿ ಜರಡಿ ತಟ್ಟೆ ಅಂತ ಹೇಳ್ತೀವಿ. ಸೊ ಇವು ಏನ್ ಮಾಡ್ತವೆ ಅಂದ್ರೆ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಇವು ಫಿಲ್ಟರ್ ಮಾಡ್ತವೆ, ಅಂದ್ರೆ ಸೋಸ್ತವೆ. ಅರ್ಥ ಆಗ್ತಾಯ್ತಾ? ಸೊ ಹಾಗೆ ಜರಡಿ ನಾಳ ಇರುತ್ತೆ, ಫ್ಲೋಯಮ್ ಪೇರೆಂಕೈಮ ಇರುತ್ತೆ, ಆಮೇಲೆ ಸಂಗಾತಿ ಕೋಶಗಳು. ಸೊ ಇವು ಏನ್ ಮಾಡ್ತವೆ? ಕೊಳವೆ ರೀತಿ ಸೋಸಲ್ಪಟ್ಟಿರುವಂತಹ ಆಹಾರವನ್ನು ಇವು ಏನ್ ಮಾಡ್ತವೆ? ವಿವಿಧ ಭಾಗಗಳಿಗೆ ಸರಬರಾಜನ್ನು ಮಾಡುತ್ತೆ. ಹಾಗೆ ಸಂಗಾತಿ ಕೋಶಗಳು ಫ್ಲೋಯಮ್ಗೆ ಇವು ಸಪೋರ್ಟ್ ಅನ್ನ ಮಾಡ್ತವೆ, ದೃಢತೆಯನ್ನ ನೀಡ್ತವೆ. ಹಾಗೆ ಟ್ರೆಕಿಡ್ ಮತ್ತು ಟ್ರೆಕಿಯಾ. ಸೊ ಝೈಲಮ್ ಪೇರೆಂಕೈಮ. ಸೊ ಇದು ಟ್ರೆಕಿಡ್ ಅಂದ್ರೆ ಇಲ್ಲಿ ಒಂದು ರೀತಿಯಾಗಿರುವಂತ ನಳಿಕೆ ಇದ್ದಂಗೆ, ನಾಳ ಇದ್ದಂಗೆ. ಅರ್ಥ ಆಗ್ತಾ ಇದೆಯಾ? ಸೊ ನೀರು ಈ ನಾಳದ ಮೂಲಕ ಸರಬರಾಜಾಗುತ್ತೆ. ಸೊ ಈ ನಾಳಗಳಲ್ಲಿ ರಂಧ್ರಗಳು ಕಂಡು ಬರ್ತವೆ. ಸೊ ಹಾಗೆ ಝೈಲಮ್ ಪೇರೆಂಕೈಮ ಸೊ ಸಸ್ಯಕ್ಕೆ ಇದು ಆಧಾರವನ್ನ ನೀಡುತ್ತೆ. ಅಂದ್ರೆ
ಇದು ಇಲ್ಲಿ ಇರುವಂತಹ ನಾಳಗಳಿಗೆ ಅದು ಪೇರೆಂಟ್ ಏನ್ ಮಾಡುತ್ತೆ, ಆಧಾರವನ್ನ ನೀಡುತ್ತೆ. ಸೊ ಈ ರೀತಿ ಹಾಗೆ ನಾವು ಎಲೆಗಳಲ್ಲಿ ಹಲವಾರು ಪತ್ರರಂಧ್ರಗಳನ್ನ ನಾವು ನೋಡ್ಬೋದು. ಅರ್ಥ ಆಯ್ತು ಮಕ್ಕಳೇ? ಸೊ ಇದು ಕಿಡ್ನಿ ಶೇಪ್ ಅಥವಾ ಬೀನ್ಸ್ ಆಕಾರದಲ್ಲಿ ನಾವು ಪತ್ರರಂಧ್ರಗಳನ್ನ ನಾವು ಹಾಕ್ಬೋದು. ಸೊ ಇಲ್ಲೊಂದು ಸ್ಲೈಡ್ ಇದೆ, ಈ ಪತ್ರರಂಧ್ರವನ್ನ ನಾವು ನೋಡ್ಬೋದು. ಒಬ್ಬೊಬ್ಬರೇ ಬಂದ್ಬಿಟ್ಟು ಇಲ್ಲಿರುವಂತಹ ಸ್ಲೈಡ್ ಅಲ್ಲಿ ನಾವು ಪತ್ರರಂಧ್ರವನ್ನ ನೋಡ್ಬೋದು. ಅಲಗಾಡಿಸ್ಲಿಲ್ಲಂಗೆ ಸೊ ಇದು ಕಿಡ್ನಿ ಶೇಪ್ ಅಥವಾ ಬೀನ್ಸ್ ಆಕಾರದಲ್ಲಿ ನಾವು ಪತ್ರರಂಧ್ರವನ್ನ ಕಾಣ್ಬೋದು. ಒಬ್ಬೊಬ್ಬರೇ ಬನ್ನಿ, ನಿಧಾನಕ್ಕೆ ನೋಡ್ಬೇಕು, ಅಲಗಾಡಿಸ್ಬಾರ್ದು. ನೀಲಿ ಬಣ್ಣದ ಚುಕ್ಕಿಗಳು ಕಾಣಿಸುತ್ತೆ ಅಲ್ವಾ? ಸೊ ನೀವು ಅಬ್ಸರ್ವ್ ಮಾಡಬೇಕು ಅದರ ಆಕಾರ ಯಾವ ರೀತಿ ಇದೆ. ನೀಲಿ ಚುಕ್ಕಿ ತರ ಕಾಣಿಸ್ತಾ ಇದೆ ಅಲ್ವಾ? ಬಾ ನೀಲಿ ಚುಕ್ಕಿಯನ್ನ ನಾವು ಕಾಣ್ಬೋದಲ್ವಾ? ಈಗೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಮುಖ್ಯ ಈ ಆಕಾರದಲ್ಲಿರುತ್ತೆ. ಸೊ ಪತ್ರರಂಧ್ರಗಳು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳನ್ನ ನಾವು ನೋಡ್ಬೋದು. ಸೊ ಈ ಪತ್ರರಂಧ್ರಗಳು ಅನಿಲ ವಿನಿಮಯ ಕ್ರಿಯೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತವೆ. ಸೊ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಸಸ್ಯಕ್ಕೆ ಬೇಕಾದಾಗ ಅದು ಒದಗಿಸುತ್ತೆ. ಸೊ ಹಾಗೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಸೊ ಸಸ್ಯಗಳಿಗೆ ಈ ಆಹಾರ ಸಸ್ಯಗಳಿಗೆ ಬಾಷ್ಪ ವಿಸರ್ಜನೆ ಎಂದರೆ ಬೇಡದೇ ಇರುವಂತಹ ನೀರನ್ನ ಸಸ್ಯಗಳು ಹೊರಹಾಕ್ತವೆ. ಸೊ ಇದನ್ನ ನಾವು ಅಂದ್ರೆ ಹೊರಹಾಕುವ ವಿಧಾನಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಇಲ್ಲಿವರೆಗೂ ನೀವು ಸಸ್ಯದ ಅಂಗಾಂಶದ ಬಗ್ಗೆ ತಿಳ್ಕೊಂಡ್ರಿ. ಸೊ ಈಗ ನಾವು ಪ್ರಾಣಿ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಈಗ ನೀವು ಇದರಲ್ಲಿ ಇರುವಂತಹ ಪತ್ರರಂಧ್ರವನ್ನ ನೀವು ನೋಡಿದ್ರಲ್ವಾ? ಸೊ ಹಾಗೆ ಇಲ್ಲಿ ಒಂದು ಫೋಲ್ಡ್ಸ್ಕೋಪ್ ಅನ್ನುವಂಥ ಅಂದ್ರೆ ಮೈಕ್ರೋಸ್ಕೋಪ್ ತರನೇ ಇನ್ನೊಂದು ಫೋಲ್ಡ್ಸ್ಕೋಪ್ ಅಂತ ಬರುತ್ತೆ. ಇದರಲ್ಲಿ ನಾವು ಪತ್ರರಂಧ್ರವನ್ನ ನಾವು ದೊಡ್ಡದಾಗಿ ಕಾಣಬಹುದು. ಸೊ ಈ ರೀತಿ ಬೆಳಕಿಗಿಟ್ಟಾಗ ಇದಕ್ಕಿಂತ ದೊಡ್ಡ ಆಕಾರದಲ್ಲಿ ಕಾಣಬಹುದು. ಕಾಣ್ತಾ ಇದೆಯಾ? ದೊಡ್ಡ ಆಕಾರದಲ್ಲಿ ನಾವು ಪತ್ರರಂಧ್ರವನ್ನ ಕಾಣಬಹುದು. ಸೊ ಈಗ ನಾವು ಪ್ರಾಣಿ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸಸ್ಯಾಂಗಾಂಶದ ಬಗ್ಗೆ ತಿಳ್ಕೊಂಡ್ವಿ. ಸೊ ಸಸ್ಯಾಂಗಾಂಶದಲ್ಲಿ ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶ ಇರುತ್ತೆ. ನೆಕ್ಸ್ಟ್ ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶದಲ್ಲಿ ಏನೇನಿರುತ್ತೆ? ಸೈಲಮ್ ಇರುತ್ತೆ,
ಫ್ಲೋಯಮ್ ಇರುತ್ತೆ ಮತ್ತು ಸಾರಿ ಯಾವುದೇ ಸರಳಶಾಸ್ತ್ರದ ಅಂಗಾಂಶದಲ್ಲಿ ಪೇರೆಂಕೈಮ, ಕೋಲೆನ್ಕೈಮ, ಸ್ಕ್ಲೀರೆನ್ಕೈಮ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಇರುತ್ತೆ. ಮತ್ತೆ ಈ ಪತ್ರರಂಧ್ರದ ಬಗ್ಗೆ ಗೊತ್ತಿರ್ಬೇಕಲ್ವಾ. ಸೊ ಈಗ ಪ್ರಾಣಿ ಅಂಗಾಂಶ, ಸಸ್ಯ ಅಂಗಾಂಶದ ರೀತಿಯೇ ಪ್ರಾಣಿ ಅಂಗಾಂಶಗಳು ಸಹ ಇರ್ತವೆ. ಸೊ ಇಲ್ಲಿ ನಾವು ಪ್ರಾಣಿ ಅಂಗಾಂಶದಲ್ಲಿ ವಿವಿಧ ರೀತಿಯ ಅಂಗಾಂಶಗಳನ್ನ ನಾವು ಕಾಣಬಹುದು. ಸೊ ಮೊದಲನೇದಾಗಿ ಅನುಲೇಪಕ ಅಂಗಾಂಶ, ಆಮೇಲೆ ಅಡಿಪೋಸ್ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ, ಆಮೇಲೆ ಈ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ರೆ ಸಂಯೋಜಕ ಅಂಗಾಂಶದಲ್ಲಿ ಅದರಲ್ಲಿ ರಕ್ತ ಸಂಯೋಜಕ ಅಂಗಾಂಶ, ಆಮೇಲೆ ಮೂಳೆ ಅಂಗಾಂಶಗಳು ಬರ್ತವೆ. ಆಮೇಲೆ ಕಡೆಯದಾಗಿ ನರ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಮೊದಲನೇದಾಗಿ ಈಗ ನಾವು ಪ್ರಾಣಿ ಅಂಗಾಂಶದಲ್ಲಿ ಅನುಲೇಪಕ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈಗ ಸಸ್ಯಗಳಿಗೆ ಯಾವ ರೀತಿ ಕೋಶ ಪೊರೆ ಇರುತ್ತೋ ಅದೇ ರೀತಿ ಅನುಲೇಪಕ ಅಂಗಾಂಶ ನಮ್ಮ ಈ ಒಳಗಡೆ ಇರುವಂತಹ ಭಾಗಗಳನ್ನ ಅವು ರಕ್ಷಣೆಯನ್ನ ನೀಡ್ತವೆ. ಒಂದು ತೆಳುವಾದ ಪದರದಲ್ಲಿ ಇರ್ತವೆ. ವಿವಿಧ ರೀತಿಯ ಅನುಲೇಪಕ ಅಂಗಾಂಶಗಳು ಇರ್ತವೆ. ಸೊ ಚಪ್ಪಟೆ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ, ಆಮೇಲೆ ಈ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ, ಆಮೇಲೆ ಈ ಘನಾಕೃತಿ ಅನುಲೇಪಕ ಅಂಗಾಂಶ, ಆಮೇಲೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಸೊ ಈಗ ಏನಪ್ಪಾ ಅಂದ್ರೆ ಈ ಅನುಲೇಪಕ ಅಂಗಾಂಶ ನಮ್ಮ ಕತ್ತಿನ ಭಾಗದಲ್ಲಿ ಅಂದ್ರೆ ಅನ್ನನಾಳ ಎಲ್ಲ ಇರುತ್ತಲ್ವಾ. ಸೊ ಅನ್ನನಾಳದಲ್ಲಿ ತೆಳುವಾದ ಲೋಳೆಯಂತಹ ವಸ್ತುವನ್ನ ನಾವು ಕಾಣಬಹುದು. ತೆಳುವಾದ ಪೊರೆ ಇರುತ್ತೆ ಒಳಗಡೆ ಭಾಗ. ಯಾಕೆಂದ್ರೆ ನಾವು ಸೇವಿಸಂತ ಆಹಾರ ಎಲ್ಲ ಜಾರ್ಬೇಕಲ್ವಾ, ಸೀದಾ ಜಠರಕ್ಕೆ ಜಾರ್ಬೇಕಾಗಿರುತ್ತೆ. ಸೊ ಆದ್ರಿಂದ ಅಲ್ಲಿ ಈ ಅನುಲೇಪಕ ಅಂಗಾಂಶವನ್ನ ನಾವು ಕಾಣಬಹುದು. ಅದೇ ರೀತಿ ಉಸಿರುನಾಳದಲ್ಲೂ ಸಹ ಅನುಲೇಪಕ ಅಂಗಾಂಶ ಕಂಡುಬರುತ್ತೆ. ಸೊ ಹಾಗೆ ನಮ್ಮ ಜಠರದಲ್ಲಿ, ಆಮೇಲೆ ಸಣ್ಣ ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ ಈ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ. ಸೊ ಅವು ವಸ್ತುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಅವು ಅನುಲೇಪಕ ಅಂಗಾಂಶವನ್ನ ನಾವು ಕಾಣಬಹುದಾಗಿದೆ. ಅರ್ಥಾಗ್ತದಾ? ಸೊ ಹಾಗೆ ಅಡಿಪೋಸ್ ಅಂಗಾಂಶ ಅಂದ್ರೆ ಇದು ಈ ಅಡಿಪೋಸ್ ಅಂಗಾಂಶ ಕೊಬ್ಬನ್ನ ಶೇಖರಣೆ ಮಾಡುವಂತಹ ಅಂಗಾಂಶ ಆಗಿದೆ. ಸೊ ಒಂದು ರೀತಿಯಾಗಿರುವಂತಹ ಮರಳಿನ ರೂಪದಲ್ಲಿ ಅಂದ್ರೆ ಗ್ರಾನ್ಯೂಲ್ಸ್ ಅಂತ ಕರೀತೀವಿ. ಸೊ ಈ ಕೊಬ್ಬು ನಮ್ಮ ಚರ್ಮದಲ್ಲಿ ಶೇಖರಣೆ ಆಗಿರುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಸೊ ಹಾಗೆ ನಾವು ಈ ಸಂಯೋಜಕ ಅಂಗಾಂಶ. ಸೊ ನೆಕ್ಸ್ಟ್ ಸಂಯೋಜಕ ಅಂಗಾಂಶ. ಸೊ ಇದರಲ್ಲಿ ರಕ್ತ ಅಂಗಾಂಶ ಮತ್ತು ಈ ಮೂಳೆ ಅಂಗಾಂಶ ಬರುತ್ತೆ. ಸೊ ಮೂಳೆ ಅಂಗಾಂಶದಲ್ಲಿ ನಾವು ಮೃದ್ವಸ್ಥೆ ಮೂಳೆ ಇರುತ್ತೆ. ಆಮೇಲೆ ಇದರಲ್ಲಿ ಈಗ ಅಸ್ಥಿ ರಜ್ಜು ಮತ್ತು ಸ್ನಾಯು ರಜ್ಜು ಅಂತ ಇರ್ತವೆ. ಸೊ ಈಗ ಅಂಗಾಂಶಗಳು ಈಗ ಮೂಳೆಗೆ ಅಂಗಾಂಶಗಳು ಜೋಡಣೆ ಆಗ್ಬೇಕಲ್ವಾ. ಅಂದ್ರೆ ಈಗ ಮೂಳೆಗೆ ಜೋಡಣೆ ಆಗಿರುತ್ತೆ ಅಲ್ವಾ. ಒಂದು ಮೂಳೆಗೆ ಇನ್ನೊಂದು ಮೂಳೆ ಕನೆಕ್ಟ್ ಆಗಿರುತ್ತೆ ನೋಡ್ರಿ. ಅರ್ಥ ಆಗ್ತಾ ಇದೆಯಾ? ಸೊ ಅಂದ್ರೆ ಇದನ್ನ ನಾವು ಅಸ್ಥಿ ರಜ್ಜು ಅಂತ ಕರಿತೀವಿ. ಸೊ ಇವು ಒಂದು ಲಿಗಾಮೆಂಟ್ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಇವು ಚಿಗುರು ಮೂಳೆಗಳು ಇರ್ತಾವ ನೋಡಿ. ಸೊ ಇವು ಒಂದು ಲಾಕ್ ರೀತಿ ನಮ್ಮ ಮೂಳೆಯಿಂದ ಇನ್ನೊಂದು ಮೂಳೆಗೆ ಕನೆಕ್ಷನ್ ಅನ್ನ ಕೊಟ್ಟಿರ್ತವೆ. ಸೊ ಇದನ್ನ ನಾವು ಅಸ್ಥಿ ರಜ್ಜು ಅಂತ ಕರಿತೀವಿ. ಸೊ ಮೂಳೆಗೆ ಮೂಳೆ ಜೋಡಣೆ ಆದ್ರೆ ಅದನ್ನ ನಾವು ಅಸ್ಥಿ ರಜ್ಜು ಅಂತ ಕರಿತೀವಿ. ಈಗ ಮೂಳೆಗೆ ಸ್ನಾಯುಗಳು ಅಂಟಿಕೊಂಡಿದ್ರೆ, ಅರ್ಥ ಆಗ್ತಾ ಇದೆಯಾ? ಮೂಳೆಗೆ ಸ್ನಾಯುಗಳು ಅಂಟಿಕೊಂಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಸ್ನಾಯು ರಜ್ಜು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅಸ್ಥಿ ರಜ್ಜು ಬೇರೆ,
ಸ್ನಾಯುರಜ್ಜು ಬೇರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ಇನ್ನೊಂದು ಸಂಯೋಜಕ ಅಂಗಾಂಶ ಯಾವ್ದಪ್ಪ ಅಂದ್ರೆ ರಕ್ತ ಸಂಯೋಜಕ ಅಂಗಾಂಶ. ಅರ್ಥ ಆಗ್ತಾ ಇದೆಯಾ? ಸೊ ರಕ್ತ ನಮ್ಮ ಇಡೀ ದೇಹದಲ್ಲಿ ಹರಿಬೇಕಾಗುತ್ತೆ ಅಲ್ವಾ, ಹರಿಯುತ್ತಲ್ವಾ? ಸೊ ಈಗ ರಕ್ತದಲ್ಲಿ ಬೇರೆ ಬೇರೆ ಅಂಗಾಂಶಗಳು ಇವೆ. ಸೊ ಅವು ಯಾವುವು ಅಂದ್ರೆ ಬೇರೆ ಬೇರೆ 4 ಭಾಗಗಳಿರ್ತವೆ. ಅವು ಯಾವುವು ಅಂದ್ರೆ ಈ ಪ್ಲಾಸ್ಮಾ ಇರುತ್ತೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಆಮೇಲೆ ಕಿರು ತಟ್ಟೆಗಳು. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ಪ್ಲಾಸ್ಮಾ. ಸೊ ಪ್ಲಾಸ್ಮಾದಲ್ಲಿ 90% ನೀರು ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾಕೆ ನೀರು ಇರುತ್ತೆ? ಇದು ವಸ್ತುಗಳನ್ನ ಸಾಗಾಣಿಕೆ ಮಾಡಿರುತ್ತೆ, ಅದರೊಳಗೆ ನೀರಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪ್ಲಾಸ್ಮಾ ವಸ್ತುಗಳು ಅಂದ್ರೆ ಪೋಷಕಾಂಶಗಳು, ಎಲ್ಲಾ ಜೀವಕೋಶಗಳಿಗೂ ಪೋಷಕಾಂಶಗಳನ್ನ ಅದು ಕೊಂಡೊಯ್ಯುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕೆಂಪು ರಕ್ತ ಕಣಗಳು. ಸೊ ಕೆಂಪು ರಕ್ತ ಕಣಗಳು ಕೆಂಪಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಈ ಹಿಮೋಗ್ಲೋಬಿನ್ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಕೆಂಪು ವರ್ಣಕ ರಕ್ತ ಕೆಂಪಾಗಲಿಕ್ಕೆ ಕಾರಣ ಆಗಿರುತ್ತೆ. ಮತ್ತೆ ಆಮ್ಲಜನಕವನ್ನ ಎಲ್ಲಾ ಜೀವಕೋಶಗಳಿಗೂ ಕೊಂಡೊಯ್ಯುತ್ತೆ. ಸೊ ಆದ್ರಿಂದ ಇದನ್ನ ನಾವು ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರೀತೀವಿ. ಆಮ್ಲಜನಕವನ್ನ ಕೊಂಡೊಯ್ಯುತ್ತೆ. ಸೊ ಹಾಗೆ ಬಿಳಿ ರಕ್ತ ಕಣಗಳು, ಇವುಗಳಲ್ಲಿ ಲಿಂಫೋಸೈಟ್ಗಳು ಅಂತ ಇರುತ್ತೆ. ಬಿ ಲಿಂಫೋಸೈಟ್ ಮತ್ತು ಸಿ ಲಿಂಫೋಸೈಟ್ ಅಂತ ಇರ್ತವೆ. ಸೊ ಇವು ಏನಪ್ಪಾ ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡ್ಬಿಟ್ಟು ನಮ್ಮ ದೇಹವನ್ನ ರಕ್ಷಣೆ ಮಾಡುತ್ತೆ. ಸೊ ಹಾಗೆ ಕಿರುತಟ್ಟೆಗಳಲ್ಲಿ ಪ್ರೋಟೀನ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇವು ಫೈಬ್ರಿನೋಜನ್ ಅನ್ನುವಂತ ಪ್ರೋಟೀನ್ ಇರುತ್ತೆ. ಸೊ ಯಾವಾಗ ಕೆಲವು ಸಲ ನಮಗೆ ಗಾಯ ಆದಾಗ ರಕ್ತ ಏನಾಗುತ್ತೆ, ಸೋರುತ್ತೆ. ಸೊ ಆ ರಕ್ತ ಸೋರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೊ ಈ ಸೋರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ರಕ್ತ ಸೋರೋದು ನಿಲ್ಲುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಫೈಬ್ರಿನೋಜಿನ್ ಅನ್ನುವಂತ ಪ್ರೋಟೀನ್ ಒಂದು ಬಲೆ ರೀತಿ ಬೀಸುತ್ತೆ. ಸೊ ಅದು ರಕ್ತ ಹರಿಯೋದನ್ನ ಈ ಕಿರುತಟ್ಟೆಗಳು ತಡೆಗಟ್ಟುತ್ತವೆ. ಅರ್ಥ ಆಯ್ತು ಮಕ್ಕಳೇ? ಸೊ ಕಡೆಯದಾಗಿ ನಾವು ನರ ಅಂಗಾಂಶ. ಇಲ್ಲಿ ನರ ಅಂಗಾಂಶದಲ್ಲಿ ಕಾಯಕೋಶ ಇರುತ್ತೆ, ಡೆಂಡ್ರೈಟ್ಗಳಿರುತ್ತೆ. ಸೊ ಇದು ಉದ್ದನೆ ರಚನೆಯನ್ನ ನಾವು ಆಕ್ಸಾನ್ ಅಂತ ಕರಿತೀವಿ. ಸೊ ಆಕ್ಸಾನ್ಗೆ ಒಂದು ಹೊದಿಕೆ ಇರುತ್ತೆ, ಇದನ್ನ ಮಯಲಿನ್ ಹೊದಿಕೆ ಅಂತ ಕರಿತೀವಿ. ಆಮೇಲೆ ಎರಡು ಈ ನರಕೋಶಗಳು ಸಂಧಿಸುವ ಭಾಗವನ್ನ ನಾವು ಸಂಸರ್ಗ ಅಂತ ಕರಿತೀವಿ. ಸೊ ಸಂಸರ್ಗ ಅಥವಾ ನರಮುಡಿ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ಇದನ್ನ ಕಾಯಕೋಶ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಡೆಂಡ್ರೈಟ್ ಅಂತ ಕರಿತೀವಿ, ಇದನ್ನ ಆಕ್ಸಾನ್ ಅಂತ ಕರಿತೀವಿ. ಆಯ್ತಾ? ಸೊ ಈ ರೀತಿ ಇದನ್ನ ಮೈಲಿನ್ ಹೊದಿಕೆ ಅಂತ ಕರಿತೀವಿ. ಸೊ ಒಂದು ನರಕೋಶ ಇನ್ನೊಂದು ನರಕೋಶಕ್ಕೆ ಅದು ಸಂಧಿಸುವಂತ ಭಾಗಕ್ಕೆ ನಾವು ಸಂಸರ್ಗ ಅಂತ ಕರಿತೀವಿ. ಸೊ ಲಕ್ಷೋಪ ನರಕೋಶಗಳು ಇರ್ತವೆ. ಸೊ ನಾವೇನಾರ ಬಿಸಿ ಪದಾರ್ಥವನ್ನು ಮುಟ್ರೆ ನಾವು ಸಡನ್ ಆಗಿ ಕೈ ತಕೊಳ್ತೀವಲ್ವಾ? ಸೊ ಹೇಗಪ್ಪ ಇದು ಅಂದ್ರೆ ಸೊ ಇವು ಇಲ್ಲಿ ಇರುವಂತಹ ಜೀವಕೋಶಗಳ ಒಂದು ವಿದ್ಯುತ್ ಸನ್ನೆಯನ್ನ ನೀಡ್ತವೆ. ಅದೇ ರೀತಿ ಸಂದೇಶ ಎಲ್ಲಿಗೆ ಹೋಗುತ್ತೆ, ಆಕ್ಸಾನ್ಗಳ ಮೂಲಕ ಇನ್ನ ಒಂದು ನರ ತುದಿಗೆ ಹೋಗ್ಬಿಟ್ಟು ಅವು ಜ್ಞಾನವಾಗಿ ಮತ್ತು ಕ್ರಿಯಾವಾಗಿ ನರಗಳು ನಮ್ಮ ಮಹಾಮಸ್ತಿಷ್ಕದಲ್ಲಿ ಕಂಡು ಬರ್ತವೆ. ಸೊ ಹಾಗೆ ಈ ಮಹಾಮಸ್ತಿಷ್ಕ ನಮಗೆ ಅರ್ಥಪೂರ್ಣಗೊಳಿಸ್ಬಿಟ್ಟು ನಮಗೆ ಈ ಬಿಸಿ ಪದಾರ್ಥದಿಂದ ಹಾಗೆ ಮೆದುಳು ಮತ್ತು ಮೆದುಳುಗಳಲ್ಲಿ ಎರಡೂ ಕಾರ್ಯವನ್ನ ನಿರ್ವಹಿಸ್ತವೆ. ಸೊ ಹಾಗೆ ಈ ಬಿಸಿ ಪದಾರ್ಥಗಳಿಂದ ನಾವು ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಈ ದಿನ ನೀವೆಲ್ಲ ಪಾಠವನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಅರ್ಥ ಆಯ್ತು ಮಕ್ಕಳೇ? ಸೊ ಈಗ ನಾವು ಸಸ್ಯ ಅಂಗಾಂಶದ ವಿಧಗಳು ಯಾವುವು?
ವರ್ಧನ ಅಂಗಾಂಶ ಶಾಶ್ವತ ಅಂಗಾಂಶ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಸೊ ಹಾಗೆ ಪತ್ರರಂಧ್ರದ ಕಾರ್ಯಗಳು ಅನಿಲ ವಿನಿಮಯ ಆಮೇಲೆ ಒಳ ಬಾಷ್ಪ ವಿಸರ್ಜನೆ, ಅನಿಲ ವಿನಿಮಯ ಕ್ರಿಯೆ ಮತ್ತು ಬಾಷ್ಪ ವಿಸರ್ಜನೆ ಕ್ರಿಯೆಯನ್ನ ನಿರ್ವಹಿಸುತ್ತವೆ. ಅರ್ಥ ಆಯ್ತು. ಸೊ ಹಾಗೆ ಈ ಸಂಕೀರ್ಣ ಶಾಶ್ವತ ಅಂಗಾಂಶದ ವಿಧಗಳು ಯಾವುವು? ಅಡಿಕೋಸ್ ಅಂಗಾಂಶ, ಸಡಿಕೋಸ್ ಅಂಗಾಂಶ, ಸ್ನಾಯುವಿಕ ಅಂದ್ರೆ ಸಸ್ಯಾಂಗಾಂಶದ ವಿಧಗಳು ಹೇಳ್ತಾ ಇದೆಯಾ? ಸೊ ಈ ಸಂಕೀರ್ಣ ಶಾಶ್ವತ ಅಂಗಾಂಶದ ವಿಧಗಳು ಸಂಕೀರ್ಣ ಶಾಶ್ವತ ಅಂಗಾಂಶದ ವಿಧಗಳು ನಾನು ಕೇಳಿದ್ದು ಆಯ್ತಾ. ನೀನ್ ಹೇಳಿದ್ದು ಪ್ರಾಣಿ ಅಂಗಾಂಶದ ವಿಧಗಳು ಆಯ್ತಾ. ಸೊ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ 2 ವಿಧ, ಸೈಲಂ ಮತ್ತು ಫ್ಲೋರೈಡ್. ಅರ್ಥ ಆಯ್ತು ಮಕ್ಕಳೇ? ಇಂದಿನ ಪಾಠ ಎಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ.